ಆಗೋಯ್ತು. ನನ್ನಿಂದ ನೀವು ಮಾತು ಕೇಳಂಗಾಗೋಯ್ತಲ್ಲಪ್ಪ. ಅಲ್ರಿ ತಿಂಗಳ ಸರಿಯಾಗಿ ಸಂಬಳ ತಗೋತೀರಿ. ಇಂದ್ರಮ್ಮನ ಒಬ್ಬಳನ್ನೇ ಬಿಟ್ಬಿಟ್ಟು ಯಾಕ್ರಿ ಹೋಗಿದ್ರಿ? ಇಲ್ಲ, ಇಂದ್ರಮ್ಮಂಗ ಔಷಧಿ ತರೋಣ ಅಂತಾನೆ ಡಾಕ್ಟರ್ ಹತ್ರ ಹೋಗಿದ್ದು. ನನ್ ಮಗಳು ತರಕಾರಿ ತರಕ್ ಹೋಗಿದ್ಲು. ಬರೋ ಅಷ್ಟ್ರಲ್ಲಿ ಆಗೋಯ್ತು. ಇನ್ನಾಯ್ತು ಬಿಟ್ಬಿಡಿ. ಇನ್ಮೇಲೆ ಯಾವತ್ತೂ ಒಬ್ಬಳನ್ನೇ ಬಿಟ್ಟು ಹೋಗ್ಬೇಡಿ. ಆಯ್ತು ತಗೊಳ್ಳಿ. ಹಾ, ಮನೆ ಬಾಡಿಗೆ, ಡಾಕ್ಟರ್ ಫೀಸು ಎಲ್ಲ ಕ್ಲಿಯರ್ ಮಾಡ್ಬಿಡಿ. ಆದ್ರೆ ಒಂದು, ನಿಮ್ಗೆ ವಹಿಸಿರೋದು ಬರೀ ಹುಡುಗಿ ನೋಡ್ಕೊಳ್ಳೋ ಕೆಲಸ ಅಲ್ಲ, ನನ್ನ ಜೀವನ ಉಳಿಸೋ ಜವಾಬ್ದಾರಿನ. ಅಪ್ಪಾಜಿ ಹೊಡಿರಿ ಹೊಡಿರಿ, ಬಾರಿಸಿ. ಬನ್ನಿ 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 ಅಪ್ಪಾಜಿ ಬನ್ನಿ, ಸೂಪರ್ ಆಗಿ ಹೊಡೆದಿದ್ದೀರಾ ಬನ್ನಿ. ಎಲ್ಲ ಕಳ್ಳು ಬಡ್ಡಿ ಮಗನೇ. ಅಬ್ಬಾ ಅಬ್ಬಾ ಏನ್ ಹೊಡೆದ್ರಿ ಅಪ್ಪಾಜಿ, ತುಂಬಾ ಚೆನ್ನಾಗಿ ಹೊಡೆದ್ರಿ, ಖುಷಿ ಆಯ್ತು. ಏನ್ ಕಾಲೋ ಕೈಯೋ? ಕೈ ಕಾಲ ಅಲ್ಲ, ಕಾಲಲ್ಲಿ ತೊಳೆದಿಯೋ ಕೈಯಲ್ಲಿ ತೊಳೆದಿಯೋ? ಹಂಗಂದೇನರ್ಥ? ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತನ? ಅದೇ ನೋಡಿ, ನೀವು ಏನೋ ಆಟ ನೋಡೋಣ ಅಂತ ಬಂದ್ರೆ ಆಪಾದ ನನ್ ಮೇಲೆ ಆಗ್ತಾ ಇದೀರಾ. ನೀವೇ ಆಡ್ಕೋಗಿ. ಲೇಲೆ ಕಂಟಿ ಅಲ್ವೋ, ಅಷ್ಟಕ್ಕೆ ಯಾಕೆ ಮುನ್ಸ್ಕೋತೀಯ? ಇನ್ಮೇಲೆ ನಾವ್ ಹಿಂಗೇನೆ, ಹೆಂಗ್ ಬೇಕೋ ನೀವೇ ಆಡ್ಕೊಳ್ಳಿ. ಸರಿ ಹೋಗು, ನಾನು ಒಬ್ಬನೇ ಆಡ್ಕೋತೀನಿ. ಹೋಗ ಆ ಕಡೆ. ಯಾಕಪ್ಪ? ಯಾಕ ನಿನ್ ಮಕ್ಕಳಿಗೆ ಗಾಲ್ಫ್ ಅಂತ ಕೇಳು. ಓಹೋ, ವೈಟ್ ಅಂಡ್ ವೈಟು, ಕಿತ್ತೋಗಿರೋ ಟೊಪ್ಪಿ, ಅರ್ದೋಗಿರೋ ಸ್ವೆಟ್ರು, ಮುದಿ ಮಕ್ಕ, ವೈಟ್ ಮೀಸೆ. ಹೋಗ ಆ ಕಡೆ. ಲೇ ವಯಸ್ಸಾಗಿರೋರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋ ಪ್ರಜ್ಞೆ ಬೇಡ ನಿನಗೆ? ಒಗ್ಗಲ್ಲೇ. ನಾನು ಯಾರು ಅಂತ ಗೊತ್ತಾ? ನೀನ್ ಯಾರಾದ್ರೆ ನಂಗೆ ಕಿತ್ಕೊಂತೀಯ? ಒಗ್ಗಲ್ಲೇ ಒಗ್ಗ. ಓ ಕಂಟಿ, ನಡಿಯಪ್ಪ ಹೋಗೋಣ, ಹೊತ್ತಾಯ್ತು. ದುಷ್ಟ ಕಂಡ್ರೆ ದೂರ ಇರ್ಬೇಕು ಅಂತ ದೊಡ್ಡವ್ರು ಹೇಳೋರು. ನಡಿ ಹೋಗೋಣ. ಲೇ ಮುದಿಯ, ಯಾರ ಈ ಬಚ್ಚ? ಅಯ್ಯೋ ಅಣ್ಣ, ಬಾಡಿಗಾರ್ಡ್ ಅಣ್ಣ ನೋಡೋದೇ ಇದಕ್ಕೆ ಆಗುತ್ತಲ್ಲ ಅಣ್ಣ, ಮೊದ್ಲಾಗ ಹೇಳಕ್ಕಿಲ್ವಣ್ಣ? ಅಣ್ಣ ನಮಸ್ಕಾರ ಅಣ್ಣ. ಅಯ್ಯ ನೀನ್ನ ನಡಿಯೋ ನಡಿ. ಇದೊಂದು ಬಾಡಿ, ಅದಕ್ಕೊಂದು ಬಾಡಿ ಗಾರ್ಡ್. ಹೋಗ ನಡಿಯೋ. ಏನು ಹಂಗೆ ಹೋಗ್ತಾ ಇದ್ದೀರಾ? ಆಟ ಆಡೋಣ ಬಂದ್ರು. ಹೋಗಿ, ನಾನೇ ಆಟ ಆಡ್ತೀನಿ. ಏನು ಅನಿಸ್ತಾನೆ ಇಲ್ವಲ್ಲೋ ಮಂಡ್ಯ? ಈಗ ನನ್ನ ಮಗನೇ, ಗಂಡಸರು ಒತ್ತು ಏನ್ ಪುಸ್ಕು ಅಂತೀಯ? ಒತ್ತು. ಅಯ್ಯೋ ತೆಗೆ ನೀನ್ ಬಾಡಿ ಸೈಡ್ಗೆ, ದಾರಿ ಬಿಡಲೆ. ಬಿಡ್ತೀನಿ, ಆದ್ರೆ ಒಂದೇ ಒಂದ್ಸಲ ಇರುವೆ ಬಿಟ್ಕೊಳ್ಳ. ಇನ್ ಒಂದೇ ಒಂದ್ಸರಿ ತಂದ್ ಇರುವೆ ಬಿಟ್ಕೋ. ಈ ಸರಿ ಜೇನ್ತುಪ್ಪ ಹಚ್ಚಲ್ಲ, ತುರ್ಕೆ ಸೊಪ್ಪು ತಗೊಂಬಂದ್ ಹಿಂಡ್ ಬಿಡ್ತೀನಿ, ಅವಾಗ ಗೊತ್ತಾಗತ್ತೆ ನಿನ್ಗೆ. ದಾರಿ ಬಿಡಲೆ. ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಮೈ ತುಂಬಾ ಸೆಂಟ್ ಹಾಕೊಂಡು ನಿಂತ್ಕೊಂಡ್ಬಿಟ್ಲು. ಎಂತ ಮರ್ಯಾದ ಗಂಡಸ್ರೆ ಪಂಚನ ಮೇಲೆ ಕಟ್ಕೊಳಕ್ ಎದುರ್ಕತ್ತಾರೆ, ಇವಳು ಮಂಡಿನ ಮೇಲೆ ಬಿಡಿ ಹಾಕೊಂಡು ನಿಂತ್ಕೊಂಡ್ಬಿಟ್ಟವಳೆ. ನಿಮ್ಮಂತವ್ರನ್ನ ಕಟ್ಕೊಂಡ್ಬಿಟ್ರೆ ಗಂಡದಿರೋ ಅಂಬೋತ ಚಂಬಿಟ್ಕೊಂಡೋಗ್ಬಿಡ್ತಾರೆ. ಅಪ್ಪಾಜಿ ಸಿಕ್ಕಾಪಟ್ಟೆ ಬೆವ್ತ್ಬಿಟ್ಟಿದ್ದೀರಾ, ಚೆನ್ನಾಗಿ ಸ್ನಾನ ಮಾಡಿ. ಶಾಂಪು ಅಲ್ಲೇ ಇಟ್ಟಿದ್ದೀನಿ, ಸೋಪ್ ಅಲ್ಲೇ ಇಟ್ಟಿದ್ದೀನಿ, ಸಿಗೆಕಾಯಿ ಅಲ್ಲೇ ಇದೆ, ಯಾವ್ದು ಬೇಕೋ ಹಾಕೊಳ್ಳಿ, ಚೆನ್ನಾಗಿ ಸ್ನಾನ ಮಾಡಿ. ಜಲ್ದಿ ಬನ್ನಿ. ಸರಿ. ನೀನ್ ಅವಮಾನ ಮಾಡಿದ ವ್ಯಕ್ತಿ ವಾಸ ಮಾಡೋದು ಎಲ್ಲಿ ಗೊತ್ತಾ? ಇಲ್ಲಿ. ನಾವೆಲ್ಲ ಪೂಜೆ ಮಾಡೋ ದೇವ್ರು. ಅವ್ರ ಮುಂದೆ ನಿಂತ್ಕೊಂಡು ಮಾತಾಡಕ್ಕೆ ನಿನ್ ಯೋಗ್ಯತೆ ಇಲ್ಲ ಅಂತದ್ರಲ್ಲಿ ಅವ್ರ ಮೇಲೆ ಕೈ ಬೇರೆ ಮಾಡಿದ್ಯಾ. ನೀನು ಮಾಡಿದ ದೊಡ್ಡ ತಪ್ಪಿಗೆ ಚಿಕ್ಕ ಶಿಕ್ಷೆ.
ಬೇಗ ಮುಗಿಸ್ಬಿಟ್ರ ಸಿಕ್ಕಾಬಟ್ಟೆ ಪಾಸ್ ನೀವು ಚೆನ್ನಾಗಿ ತಲೆ ಹೊರ್ಸ್ಕೊಳ್ಳಿ ಶೀತ ಆಗ್ಬಿಟ್ಟದು ಏನು ಕೈಯೋ ಕಾಲೋ? ಯಾವ ಕೈ ಯಾವ ಕಾಲು? ಅಲ್ಲ ನೀ ಹೋಗಿದ್ಯಲ್ಲ, ಕೈ ತೆಗಿದ್ಯೋ ಕಾಲ್ ತೆಗಿದ್ಯೋ ಅಂತ. ಅಯ್ಯ ಅಪ್ಪಾಜಿ ನಾನೆಲ್ಲ ಹೋಗಿದ್ದೀನಿ, ಇಲ್ಲೇ ಬಿದ್ದಿದ್ದೀನಲ್ಲ. ಲೇ, ನಿನ್ನ ಬುದ್ಧಿ ನನಗ್ ಗೊತ್ತಿಲ್ವೇನೋ, ನಿಜ ಹೇಳ. ಅಪ್ಪಾಜಿ ನಿಮ್ ವಯಸ್ಸು ಆಗ್ತಾ ಆಗ್ತಾ ಡೌಟ್ ಬುದ್ಧಿ ತುಂಬಾ ಜಾಸ್ತಿ ಬರ್ತಾ ಇದೆ. ಮನುಷ್ಯನ್ ನಂಬೇಕು. ಓಹೋ, ನೀವು ಚೆನ್ನಾಗಿ ಹೇಳ್ತೀರಪ್ಪ, ನನ್ನ ಹಣೆಗಳು ಸರಿನಾ? ಹೌದಾ? ಹಾ. ಎಲ್ಲಿ ಬಿಡ, ಈಗ ಹೇಳಪ್ಪ. ಅಯ್ಯೋ, ಒಳ್ಳೆ ಧರ್ಮ ಸಂಕಟ ಸಿಕ್ಕಾಕ್ಸ್ತೀರ ನನ್ನ. ನಿಮ್ಮ ಮೇಲೆ ಕೈ ಮಾಡಿದವನ್ನ ಸುಮ್ನೆ ಬಿಡ್ತೀನ ಅಪ್ಪಾಜಿ. ಅವನ ಕೈ ಇನ್ಯಾವ ಕೆಲ್ಸಕ್ಕೂ ಅವನಿಗೆ ಬರಬಾರ್ದು, ಹಂಗ್ ಮಾಡಿದೀನಿ. ಇನ್ನು ಅವ್ನ ಕಾಲ್ ಬಿಡಿ, ಕಂಪ್ಲೀಟ್ ಲ್ಯಾಬ್ಸ್ ಏನ್ ತೊಂದ್ರೆ ಇಲ್ಲ. ಇಟ್ಕೊಳ್ಳಿ ನೀವು. ಅಮ್ಮ ತಿಂಡಿ ರೆಡಿನಾ? ಕಟ್ಟಿ. ಎಲ್ಲ ರಿಪೋರ್ಟ್ಸು ನಾರ್ಮಲ್ ಆಗಿದೆ, ಆದ್ರೆ ಪೇಷಂಟ್ ಯಾವ ಟ್ರೀಟ್ಮೆಂಟ್ಗೂ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಈ ಮನುಷ್ಯನಿಗೆ ಯಾವ ರೀತಿ ಒದೆ ಬಿದ್ದಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬೈಲಾಕ್ ನೀವು ಕೇರಳದಿಂದ ಬಂದಿದ್ರಿ, ಒಂದ್ಸಲ ಟೆಸ್ಟ್ ಮಾಡ್ಬಿಡಿ ಡಾಕ್ಟರ್. ರಿಪೋರ್ಟ್ಸ್ ಎಕ್ಸ್ರೇ ರಿಪೋರ್ಟ್ ECG. Oh shit. Ultrasound report. What happened, doctor? Come on, damn it! I want ultrasound report. ಅವನೇ ಯಾರು ಡಾಕ್ಟರ್? ಯಾರು ಅವನು? ಸಿಂಗಮಲೆ. ಅಂದ್ರೆ ಇಂಥ ಕೇಸ್ಗಳನ್ನ ಮೊದಲೇ ಹ್ಯಾಂಡಲ್ ಮಾಡಿದಿರಾ? ಈಗ ಆದಷ್ಟು ನೋಡಿದ್ದೀನಿ. ಅವನು ಹೊಡ್ತಕ್ಕೆ 25 ಜನ ಸತ್ತಿದ್ದಾರೆ. ಈಗಲೂ ಕೇರಳದಲ್ಲೊಬ್ಬ ಸಾವು ಬದುಕಿ ನಡುವೆ ಹೋರಾಡ್ತಾ ಇದ್ದಾನೆ. ಅವರೆಲ್ಲ ಯಾರು ಡಾಕ್ಟರ್? ಬಾಯ್ ಸಾಬ್ ಕಡೆಯವರು. ಪ್ರതീക്ഷിക്കാൻ വകയില്ലെന്ന് ഞാൻ അന്നേ പറഞ്ഞതല്ലേ. ವಿನ್ಸೆಂಟು ಸ್ವಲ್ಪ ಗಟ್ಟಿಮುಟ್ಟಾಗಿದ್ದಕ್ಕೆ ಇಲ್ಲಿವರೆಗೂ ಉಳ್ಕೊಂಡಿದ್ದ. ಆ ಸಿಂಗಮಲೆ ಹೊಡೆತಗಳೇ ಹಾಗೆ, ಅದಕ್ಕೆ ಒಬ್ರು ಬದುಕಿಲ್ಲ. ಬಾಡಿ ತಗೊಂಡೋಗಿ. ವಿನ್ಸೆಂಟ್ ಕೂಡ ಸತ್ತೋಗ್ಬಿಟ್ಟಾಣ. ಈಗ್ಲಾದ್ರೂ ನೀವು ಆಚೆ ಬರ್ಲೇಬೇಕಣ. ಎಲ್ಲ ಏರ್ಪಾಡು ಮಾಡಿದೀನಿ ನಾನು. ನೀವು ಹೂ ಅಂದ್ರೆ ಇಲ್ಲಿಂದ ಎಸ್ಕೇಪ್ ಮಾಡಿಸ್ತೀನಿ. ನಿನಗೆ ಅರ್ಥ ಆಗ್ತಿಲ್ಲಣ್ಣ. ಬಾಯ್ ಸಾಬ್ ಹೆಸರು ಕೇಳಿದ್ರೆ ಉಚ್ಚ ಹೊಯ್ಕೊಳ್ತಿದ್ದ ನನ್ನ ಮಕ್ಕಳೆಲ್ಲ ಇವತ್ ನಮ್ಮನ್ನ ನಾಯಿಗಳಿಗಿಂತ ಕಡೆಯಾಗಿ ನೋಡ್ತಿದಾರಣ್ಣ. ಅಣ್ಣ, ನೀವು ಆಚೆ ಬರ್ಬೇಕು ಅಷ್ಟೇ. ನೀವು ಆಚೆ ಬರ್ಬೇಕು. ಯಾಕೆ ಬರಲ್ಲ? ಹೊಡೆದಾಡಕ್ ಹುಮ್ಮಸ್ಸಿಲ್ವಾ? ಇಲ್ಲ ಜೈಲು ಊಟದ ರುಚಿಗೆ ಗಂಡಸ್ತನ ಸತ್ತೋಯ್ತಾ? ಇದೇ ಪ್ರಶ್ನೆ ಕೇಳ್ತಾರೆ ಜನ. ನಾನು ಆಚೆ ಕಾಲಿಟ್ರೆ ನನಗಲ್ಲಿ ಸಿಂಗಮಲೆ ತಲೆ ಸಿಗ್ಬೇಕು. ಮೊದಲು ಅವನ್ನ ಹುಡುಕ್ರು, ನಾನು ಆಮೇಲೆ ಆಚೆ ಬರ್ತೀನಿ. ಈ ಸರ್ಪ್ಲಿ ಜೈಲ್ ಕೋಡೆ ಎಲ್ಲ ನನಗೆ ಯಾವ ಲೆಕ್ಕನೋ ಅವನ್ನ ಹುಡುಕು, ಆಮೇಲೆ ನಾನು ಬರ್ತೀನಿ ಅಂತ ಎಲ್ಲಾರ್ಗೂ ಹೇಳು. ಹೋಗೋ. ಅಯ್ಯೋ, ನನಗೆ ಯಾಕೆ ಶುರುವಾಯ್ತಲ್ಲ. ಲೇ, ಇಂದು ಎಲ್ಲಿದ್ದಾಳೆ? ರೂಮ್ ನಲ್ಲಿ ಇರ್ಬೇಕು. ಅಲ್ಲ, ಗ್ಯಾರಂಟಿ ರೂಮ್ ಒಳಗಿದ್ದಾಳ? ಯಾಕಪ್ಪ? ಅಲ್ಲ, ಮಳೆ ಬರ್ತಾ ಇದೆ. ಇಂಥ ಟೈಮಲ್ಲಿ ಅವಳು ಆಚೆ ಬಿಟ್ರೆ ನಮ್ ಕತೆ ಮುಗೀತು. ಹೌದೌದು, ಏನ್ ಮಳೆ ಅಂದ್ರೆ ಆಸೆ ಒಳಗೆ ನಡಿ, ಬೀಗ ಹಾಕೋಣ. ಇಂದು 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 ಎಲ್ಲಿದೆಯಮ್ಮ? ಇಂದು 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 ಹುಡುಗಿ ಅಂತ ಕೆಲಸ ಮಾಡ್ಬಿಟ್ಟು
ಆಡಕ್ ನಾಚಿಕೆ ಆಗಲ್ಲ ನಿನ್ಗೆ? ಯಾಕೆ ಆಡಿದ್ರೆ ಏನಾಗುತ್ತೆ? ನಿನ್ಗೇನಾಗಲ್ಲಮ್ಮ. ಹಿಂದೆ ಮುಂದೆ ಇಲ್ದೇ ಇರೋ ಬೇವಸಿ ನೀನು. ನೀನ್ ಸತ್ರ ಹೇಳಕ್ ಯಾರು ಇಲ್ಲ. ಆದ್ರೆ ನಮ್ಮ ಮಕ್ಳಿಗೆ ಹುಷಾರ್ ತಪ್ಪನೆ ಯಾರು ನೋಡ್ಕೊತಾರೆ? ಏಯ್ ಬಾರೆ ಇಲ್ಲಿ. ಇನ್ನೊಂದ್ಸಲ ನೀನ್ ಏನಾದ್ರೂ ಆಟ ಆಡಕ್ ಬಂದ್ರೆ ನಿನ್ ಕೈ ಕಾಲು ಮುದ್ದಾಕ್ಬಿಡ್ತೀನಿ. ಬಾರೆ.